ನಾವು ಮೊದಲು ಬಂದು ಟಿಕೆಟ್ ತೊಗೊಂಡು ಫಾರಿನರ್ ಹೋಗ್ಬೇಕು ಭೇಟಿಯಾಗಿ ಬಿಬಿಕಾ ಮಕ್ಬರ ನೋಡಕತ್ತ ಬಂದು ಬರೋಣ. ಇಲ್ಲಿ ಬಿಬಿಕಾ ಮಕ್ಬರ ಮೊದಲು ಗಾಡಿ ಎಲ್ಲರ ಪಾರ್ಕ್ ಮಾಡ್ಬೇಕಂತ ನಮ್ಮ ದೋಸ್ತರು ಹೋಗಿ ಸೈಡ್ 20 ರೂಪಾಯಿ ಕೊಟ್ಟು ಪಾರ್ಕ್ ಮಾಡಿದ್ವು. ಹಂಗೆ ಅದಾಗ ಕೊಟ್ಟಿರಲ್ಲ ಗೇಟ್ ಪಾಸ್ ಅದನ್ನೊಂದು ಎಲ್ಲರೂ ತೊಗೊಂಡು ಇಲ್ಲಾದ್ರೆ 100 ರೂಪಾಯಿ ದಂಡ ಅಂದಿರು. ಹಂಗೆ ಬಿಬಿಕಾ ಮಕ್ಬರ ನೋಡ್ಬೇಕಂತ ಒಳಗೆ ಹೊಂಟು. ಇದು ಮೇನ್ ಗೇಟ್ ಆಗಿತ್ತು. ಇಲ್ಲಿ ಇದನ್ನು ಚೆಕ್ ಮಾಡಿ ಒಳಗೆ ಬಿಟ್ಟರು. ಹಂಗೆ ಒಳಗೆ ಹೋದ್ರ ಇಲ್ಲಿ ಸ್ಟಾರ್ಟಿಂಗ್ ನೀರು. ಇದು ದಕ್ಷಿಣದ ತಾಜ್ ಮಹಲ್ ಅಂತ ಕರಿತಾರತ್ರಿ. ಇದಕ್ಕೆ ನಾವು ನೋಡಕ್ಕೆ ಬಂದು ತಾಜ್ ಮಹಲ್ ಗತಿನ ಐತಿ. ಖರೆ ತಾಜ್ ಮಹಲ್ ಹಂಗೆ ಏನಿಲ್ಲ. ಖರೆ ತಾಜ್ ಮಹಲ್ಗೆ ನೋಡಿದಂಗೆ ಅನ್ನಿಸ್ತೈತಿ. ಬಡವ್ರು ತಾಜ್ ಮಹಲ್ ಅಂತ ಹೇಳ್ಬೋದು. ಇದಕ್ಕೆ ಇಲ್ಲಿ ಇಂಡಿಯನ್ಸ್ಗಿಂತ ಹೆಚ್ಚು ಫಾರಿನರ್ಸ್ ಬಂದಿರ್ತಾರೆ. ಫಾರಿನರ್ಸಿಗೆ ಇಲ್ಲಿ ರೇಟು ಡಬಲ್ ತ್ರಿಬಲ್ ಐತಿ. ಅಂದರೆ ಇಂಡಿಯಾದವ್ರಿಗೆ 25 ರೂಪಾಯಿ ಇದ್ರೆ ಫಾರಿನರ್ಸಿಗೆ 250 ರೂಪಾಯಿ ಐತಿ. ಅಂದ್ರೆ ಇಂಡಿಯಾದವ್ರಿಗಿಂತ ಫಾರಿನರ್ಸಿಗೆ 10 ಪಟ್ಟು ಇಲ್ಲಿ ಒಳಗೆ ಗೇಟ್ ಪಾಸ್ ಹೆಚ್ಚೈತಿ. ಆಗ ನಮ್ಮ ದೋಸ್ತರು ಒಂದೆರಡು ಫೋಟೋ ತೊಗೋಬೇಕಂತ ಪೋಸ್ ಕೊಟ್ಟು ನಿಂತರು. ಹಂಗೆ ಪೋಸ್ ಕೊಟ್ಟ ಫೋಟೋ ತೊಗೊಂಡ ಮುಂದೆ ನಾವು ಒಳಗೆ ಮುಂದೆ ನೋಡ್ಲಕತ್ತವ ಅದು ಏನೈತೆ ಅಂತ. ಇಲ್ಲಿ ಔರಂಗಜೇಬನ ಅದಾನಲ್ಲ ಅವನ ಹೆಂಡತಿ ಗೋರಿ ಐತೆ. ಆಕೆ ನೆನಪಿಗೆ ಇದನ್ನು ಕಟ್ಯಾನಂತ. ಇಲ್ಲಿ ನಾವು ಒಳಗೆ ಹೋಗ್ಬೇಕಂತ ಮೊದಲು ಮ್ಯಾಗ ಇರ್ಕೋತ ಒಳಗೆ ಹೊಂಟು. ಒಳಗೆ ಹೋದ ತಕ್ಷಣ ಇಲ್ಲಿ ಸ್ಟಾರ್ಟಿಂಗ್ ಹಿಂಗೆ ಕಾಣ್ತೈತ್ರಿ. ಇಲ್ಲಿ ನೋಡ್ಬೇಕಂತ ನಾವು ಅದು ರೀ. ಹಂಗೆ ಬೇರೆದವರು ಬಂದಿರು ಯಾವ ಭಾಷೆ ಮಾತಾಡ್ಲತ್ತಾರಂತ ನಮಗಂತೂ ಗೊತ್ತಾಗಲಿಲ್ಲ. ಅದಕ್ಕೆ ಒಂದು ರೌಂಡ್ ಹೊಡೆದು ಒಳಗೆ ಹೋಗ್ಬೇಕಂತ ಹೊಂಟು ರೀ. ಆಗ ಸೈಡ್ ನೋಡ್ಬೇಕಂದ್ರೆ ಎಲ್ಲ ಡಿಸೈನ್ ಎಲ್ಲ ಪಚ್ಚ ಐತ್ರಿ. ನೀರಟ್ಟು ಕಮ್ಮಿ ಅದಾವು. ನೀರಟ್ಟಿದ್ರೆ ಪಚ್ಚ ಕಾಣ್ತಿತ್ತು. ಹಾಗೆ ಇಲ್ಲಿ ಒಳಗೆ ಏನೈತ್ರಿಲ್ಲ ಇದು ಒಳಗೆ ಅಲ್ಲಿ ತಳಗೆ ಗೋರಿ ಐತ್ರಿಲ್ಲ ಇಲ್ಲಿ ಹೋಲಕ್ಕೆ ಹಾದಿ ಐತ್ರಿ ಇದು. ಆಗ ಮುಂದೆ ಬಂದ ಇಲ್ಲಿ ಒಳಗೆ ಗೋರಿ ಮ್ಯಾಗ ರೊಕ್ಕ ಫಾರಿನರ್ಸ ಮತ್ತು ಇಂಡಿಯನ್ದವ್ರು ಬಂದಿರ್ತಾರಲ್ಲ ಎಲ್ಲ ಗೋರಿ ಮ್ಯಾಗ ರೊಕ್ಕ ಹೋಗೋದು 10 ರೂಪಾಯಿ 5 ರೂಪಾಯಿ ಚಿಲ್ಲರ ರಾಕಿನ ಡಿಗ್ಗ ಬಿದ್ದೈತ್ರಿ. ಇಲ್ಲಿ ಸೈಡ್ ಏನೈತ್ರಿಲ್ಲ ಇದು ಹಿಂಗೈತ್ರಿ ಗೋರಿ ಗೈತಿ. ಇಲ್ಲಿ ಏನೈತ್ರಿಲ್ಲ ಇದು ಗೋರಿ ತಳಗ ಅದ್ರ ಮ್ಯಾಗ ಏನು ಬಿದ್ದಾವ್ರಲ್ಲ ಕಲರ್ ಅವೆಲ್ಲ ರೊಕ್ಕ ಅದಾವ್ರಿ. ಇಲ್ಲಿ ಫಾರಿನರ್ಸ್ ಒಂದು 4 ಮಂದಿ ದಾಂಡಿ ಕೂತಿರ್ರಿ. ಹಂಗೆ ಅವ್ರನ್ನ ಪಾಸ್ ಕಡೆ ಪಾಸ್ ಹಾಕೋತ ನಾವು ಮುಂದೆ ಹೊಂಟು ರೀ. ಆಗ ಹೊರಗೆ ಬರೋ ತಕ್ಷಣ ಈಗ ಏನು ಚಂದ ಇದಂತ ಇಂಥದ್ದು ಕಟ್ಯಾನ ಗೊತ್ತಿಲ್ಲ. ಒಟ್ಟು ನೋಡ್ಲಕ್ಕಂತೂ ನಾವು ಬಂದದ್ದು. ನಾವು 5 ಜ್ಯೋತಿರ್ಲಿಂಗಗಳು ನೋಡೋಕೆ ಹೊಂಟಿದ್ದು. ಅದಾಗಿದ್ದ ಸ್ಥಳಗಳನ್ನೆಲ್ಲ ನೋಡ್ಕೊತ ಹೊಂಟೋದು. ಇಲ್ಲಿಂದ ನಾವು ಔರಂಗಾಬಾದ್ನ ಗುಹೆಗಳು ನೋಡೋಕೆ ಹೋಗಾರದು. ಯಾಕಂದ್ರೆ ಇವತ್ತು ಎಲ್ಲೋರ ಬಂದಿತ್ತು, ಮಂಗಳವಾರ ಬಂದಿರ್ತಾವಂತ ಎಲ್ಲೋರ ಗುಹೆಗಳು ನಮಗೆ ಗೊತ್ತಿಲ್ಲಾಗಿತ್ತು. ಯಾಕಂದ್ರೆ ನಾವು ಕೃಷ್ಣೇಶ್ವರಕ್ಕೆ ಹೋಗಿದ್ದಲ್ಲ, ಅಲ್ಲಿದ ಕೇವಲ 1 ಕಿಲೋಮೀಟರ್ ಇತ್ತು. ಆಗ ಅದನ್ನು ಇವತ್ತು ನಾವು ನೋಡ್ಲಿಕ್ಕಾಗಲಿಲ್ಲ, ನಾವು ನಿಲ್ಲಕ್ಕೂ ಆಗೋದಿಲ್ಲ. ಯಾಕಂದ್ರೆ ನಾವು ಮುಂದೆ 4 ಜ್ಯೋತಿರ್ಲಿಂಗ ನೋಡ್ಬೇಕು. ಆ ಕಾರಣಕ್ಕಾಗಿ ನಾವು ಓಂಕಾರೇಶ್ವರಕ್ಕೆ ಹೋಗ್ಬೇಕು ನಾಳೆ. ಆ ಕಾರಣಕ್ಕಾಗಿ ಜಲ್ದಿ ಇದು ಬಿಬಿಕಾ ಮಕ್ಬರವನ್ನು ನೋಡ್ಕೊಂಡ ಔರಂಗಾಬಾದನ್ನ ಇದನ್ನು ಗುಹೆಗಳನ್ನ ನೋಡ್ಕೊಂಡ ಹೋಗ್ಬೇಕಂತ ನಾವು ಗಡಬಡಿಯಾಗ ಇಲ್ಲಿ ನೋಡಿದ್ವು. ಹಾಗೆ ಇಲ್ಲಿ ಶಾಸನಗಳು ಯಾರ್ಯಾರು ಏನೇನು ಮಾಡ್ಯಾರು ಅಂತ ಎಲ್ಲ ಇದ್ರ ಮ್ಯಾಗ ಕೊಟ್ಟಾರು. ಹಂಗಾಗಿ ಇಳ್ಕೊಂಡು ಬಂದ ನಾವು ಹೊಂಟೋದು ನೋಡ್ರಿ. ಹಂಗೆ ಮತ್ತೆ ಇಲ್ಲಿ ಹೋಗಿತ್ನಾಗ ಗೇಟ್ ಪಾಸಿಗೆ ಮತ್ತು ಅದನ್ನು ಕೊಟ್ಟ ಕಾಯಿನ ನಾವು ಪಾಸಿಗೆ ಹೊಂಟೋದು ರೀ. ಅನ್ಕ ನಮ್ಮ ದೋಸ್ತರು ಕೊಟ್ಟು ಪಾಸ್ ಆದ್ರಿ. ಇನ್ನು ಹೊರಗೆ ಬಂದ ಒಂದು ಸ್ವಲ್ಪ ನಾಷ್ಟ ನೋಡಿರಿ. ನಮ್ಮ ಹೋಟೆಲ್ದು ಇಲ್ಲೇ ಮುಂದೆ ಹೋಟೆಲ್ ಒಂದಿತ್ತು ರೀ. ಹಂಗೆ ನಮ್ಮ ದೋಸ್ತರು ನೋಡ್ರಿ ಹೋಟೆಲ್ದಾಗ ನಾಷ್ಟ ಮಾಡ್ಕೊಂಡ ಮುಂದೆ ಇನ್ನು ನಾವು ಇದಕ್ಕೆ ಔರಂಗಾಬಾದ್ನ ಗುಹೆಗಳ ಕಡೆ ಹೊಂಟು ರೀ. ಇನ್ನು ಮುಂದೆ ಇಲ್ಲಿದ ಎಲ್ಲೋರಕ್ಕೆ ಹೋಗ್ಬೇಕ್ರಿ. ಇಲ್ಲಿದ ಎಲ್ಲೋರ ಇಲ್ಲಂದ್ರೆ 120 130 ಕಿಲೋಮೀಟ್ರ್ ಐತ್ರಿ. ಇಲ್ಲಿದ ಮಧ್ಯಾಹ್ನ ಅನ್ನೋಷ್ಟಿಗೆ ಎಲ್ಲೋರಕ್ಕೆ ಹೋಗ್ಬೇಕು ಅನ್ನೋದು ನಮ್ಮದು ಐತ್ರಿ. ಈಗ ಸುಮಾರು 10 ಗಂಟೆ ಆಗೈತ್ರಿ ಇಲ್ಲಿ ಬಂದದ್ದು ರೀ. ಎಲ್ಲ ಇಲ್ಲಿ ನೆಕ್ಸ್ಟ್ ಪಾರ್ಟ್ನಾಗ ಔರಂಗಾಬಾದ್ ಗುಹೆಗಳದಾಗ ಏನೇನದಾವು ಬುದ್ಧನ ಮೂರ್ತಿಗಳು